ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ 25/1/2025 26 ಎಕ್ಸಾಮ್ ಐತಲ್ಲ, ಆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ರು. ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಹಾಕಿರಿ, ಹಾಲ್ ಟಿಕೆಟ್ ಬಿಟ್ಟಾರಿ, ಬಟ್ ನಮ್ದು ಹಾಲ್ ಟಿಕೆಟ್ ಓಪನ್ ಆಗ್ತಿಲ್ಲ, ಅಂದ್ರೆ ಡೌನ್ಲೋಡ್ ಆಗ್ತಿಲ್ಲ. ಇನ್ನ ಅದೇ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೈತ್ರಿ, ನಮ್ದು ಫೋಟೋಸ್ ಆಧಾರ್ ಕಾರ್ಡ್ ಆಗಿದ್ದ ಬಂದತ್ರಿ, ಒಂದ್ ಸಾರಿ ಫೋಟೋನ ಬಂದಿಲ್ಲ. ಇದಕ್ಕೆ ಏನ್ ಮಾಡೋದು ಅಂತ ಕೇಳಾಕತ್ತಿದ್ರಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇದ್ರು ಕೂಡ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ NTPC ALP ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗ್ತಿದೆ. ಹೌದು ಸ್ನೇಹಿತರೆ, 2026ರಲ್ಲಿ ನೀವೇನಾದರೂ RRB ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತವೆ. ಹೌದು ಸ್ನೇಹಿತರೆ, GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲೆಬಸ್ ನೋಟ್ಸ್ ಇಂದ ಕೂಡ ಬಂದಿರ್ತಾರೆ. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್, ಮತ್ತೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ 70 to 80% ಸಿಲೆಬಸ್ ಕೈ ಬರೋದ ನೋಟ್ಸು, ಮತ್ತೆ ನಿಮಗೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು. ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಅಂದ್ರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರಿ. ಈ ಸಾರಿ ಮಾಡಿ 2025ರಲ್ಲಿ ಎಕ್ಸಾಮನ್ನು ಬರೆದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸ್ ಇಂದ ಬಂದಾವ್ರಿ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಮುಗಿಯೋ ಕರೆಂಟ್ ಅಫೇರ್ಸ್ ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ. ಎಲ್ಲಾದರೂ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗ್ತಿದ್ದು ಅಂದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ನೋಟ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ನೀವು ನೋಡ್ಬೋದು ಸ್ಟ್ಯಾಟಿಕ್ GK ನೋಟ್ಸ್ ಇದಾಗಿರ್ತದೆ. ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಸ್ಟ್ಯಾಟಿಕ್ GK ಭಾಳ ಇಂಪಾರ್ಟೆಂಟ್ ರೀ. ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವೆ. ಈ ಥರ ಎಲ್ಲ ನೋಟ್ಸ್ ಇರ್ತದೆ ರೀ, ನೋಡ್ಕೋಬೋದು ನೀವು. ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ. ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು. ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ 300 ರೂಪಾಯಿ ಎಲ್ಲ ನಿಮಗೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವೆ ರೀ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಈ ರೀತಿ ಬರಾಕತ್ತೈತ್ರಿ. ಏನ್ ಮಾಡೋದು ಅಂತೇಳಿ ಒಂದಿಷ್ಟು ಅಭ್ಯರ್ಥಿಗಳು ಹಾಕಿರಿ. ಹಂಗೆ ಅದೇ ರೀತಿ ಈ ರೀತಿ ಬರ್ತಾ ಇದೆ ಅಂತ ಒಂದಿಷ್ಟು ಅಭ್ಯರ್ಥಿಗಳು ಹಾಕಿರಿ. ಇಲ್ಲಿ ನೋಡ್ರಿ, ಈ ರೀತಿ ಎಲ್ಲ ಹೇಳಿದ್ರಿ. ಇಲ್ಲಿ ನೋಡ್ರಿ, ನಿಮ್ದು ಏನಂತ ಬರ್ತಿದ್ರಿ, ನಾಟ್ ಪಾಸ್ಡ್, ನಾಟ್ ಸ್ಕೋರ್ಡ್ ಮಿನಿಮಮ್ ಮಾರ್ಕ್ಸ್, ಅಬ್ಸೆಂಟ್, ನಾಟ್ ಕ್ಲೈಮ್ಡ್ ದ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಸ್ ಕನ್ನಡ. ನೀವು ಆಲ್ರೆಡಿ ಏನ್ ಮಾಡಿರ್ತೀರಿ, ಕನ್ನಡ ಮೀಡಿಯಂದಾಗ ಕಲ್ತಿರ್ತೀರಿ 1ನೇ ತರಗತಿಯಿಂದ 10ನೇ ತರಗತಿ ಮಟ. ಅದೇ ರೀತಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಬರೆದಿರ್ತೀರಿ ಕನ್ನಡ ಎಕ್ಸಾಮ್ ಅನ್ನ. ಮತ್ತೆ ಅದೇ ರೀತಿ ನೀವೇನ್ ಮಾಡಿರ್ತೀರಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿ ಅಂತ ಹಾಕಿರಿ. ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕಲ್ತೀನಿ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅದನ್ನು ಕೂಡ ಮಾರ್ಕ್ ಮಾಡ್ರಿ. ಕೆಲವೊಂದ್ ಸಾರಿ ಆ ರೀತಿ ಮಾರ್ಕ್ ಮಾಡದೇ ಇದ್ರು ಕೂಡ ನಿಮ್ದು ಪ್ರಾಬ್ಲಮ್ ಆಕಿತ್ತು. ಬಟ್ ಸಾಕಷ್ಟು ಅಭ್ಯರ್ಥಿಗಳು ಎಲ್ಲ ಕೂಡ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನು 1ನೇ ತರಗತಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ನಾನು ಈಗ ಆಲ್ರೆಡಿ ಕಲ್ತಿದ್ದೀನಿ ಅಂತ ಮಾರ್ಕ್ ಮಾಡಿರಿ. ಮತ್ ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆ ವಿಲೇಜ್ ಅಕೌಂಟ್ದಾಗ ಪಾಸ್ ಆದವರು ಕೂಡ ನಾನು ಪಾಸ್ ಆಗಿನಂತ ಕೂಡ ಹಾಕಿರಿ. ಆದ್ರೂ ಕೂಡ ಈ ರೀತಿ ಬರಕ ಮುಖ್ಯ ಕಾರಣ ಏನ್ರಿ, ನಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗತ್ತಿಲ್ಲ, ನಮ್ದು ಎಕ್ಸಾಮ್ ಐತಿ, ನಾವ್ ಹೆಂಗ್ ಮಾಡೋದು ಅಂತ ಕೇಳಾಕತ್ತೀರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಹಾಕಿರಂದ ಮೇಲೆ ನಿಮ್ದು ಕೂಡ ಹಾಲ್ ಟಿಕೆಟ್ ಬಂದೇ ಬರತ್ರಿ. ಅಲ್ಲಿ ನೀವು ತಪ್ಪುಗಳನ್ನ ಮಾಡಿದ್ರೆ ಮಾತ್ರ ಅದು ಬರಂಗಲ್ರಿ. ಇಲ್ಲಿ ನೋಡ್ರಿ, ಅಭ್ಯರ್ಥಿ ನೋಡ್ರಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದ್ರ ಕರೆಕ್ಟ್ ಆಯ್ಕೆ ಮಾಡ್ಕೊಂಡಾರ್ರಿ. ಓಕೆ, ಇದು ಏನು ಪ್ರಾಬ್ಲಮ್ ಇಲ್ಲ. ಇದು ಒಂದನೇದ ಆಯ್ಕೆ ಮಾಡೋದು ಕರೆಕ್ಟ್ ಐತ್ರಿ. 2ನೇದ್ರಾಗ ನೀವ್ ಏನ್ ಮಾಡ್ತೀರಿ, ಅರ್ಜಿ ಸಂಖ್ಯೆ ಅಥವಾ ಎನ್ವೈರ್ಮೆಂಟ್ ನಂಬರ್ನ ಹಾಕೋದ್ರಾಗ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲೇ ತಪ್ಪು ಮಾಡ್ರಿ. ಅದರಿಂದ ಆಗಿ ನಿಮ್ದು ಈ ರೀತಿ ಬರಾಕತ್ತೈತ್ರಿ. ಮುಖ್ಯ ಕಾರಣ ಇದೇ ರೀ. ಈ ತರ ಸಾಕಷ್ಟು ಅಭ್ಯರ್ಥಿಗಳು ಬಾಳ ಬಂದವ್ರಿ. ಈ ತರ ನಮಗೆ ಸ್ಕ್ರೀನ್ ಶಾಟ್ ಹೊಡೆದು, ಯಾಕಂದ್ರೆ ಫೋನ್ಯಾಗ ಯಾವ ರೀತಿ ಹಾಲ್ ಟಿಕೆಟ್ ಅನ್ನು ಡೌನ್ ಮಾಡ್ಕೋದಂತ ವಿಡಿಯೋ ಮಾಡಿ ತೋರಿಸಿದ್ವಿ. ಎಲ್ಲರೂ ಕೂಡ ಅಲ್ಲಿ ವಾಟ್ಸ್ಆಪ್ ನಂಬರ್ನ ತಗೊಂಡು ಎಲ್ಲರೂ ಕೂಡ ಇಲ್ಲಿ ಮೆಸೇಜ್ ಮುಖಾಂತರ ನಮ್ಗೆ ಸಂಪರ್ಕಿಸಿರ ಈ ರೀತಿ ಯಾರ್ದು ಫೋಟೋ ಎಲ್ಲ ಬಿಟ್ಟಾರ್ರಿ. ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ನಂಬರ್ನ ಅಥವಾ ಎನ್ವೈರ್ಮೆಂಟ್ ನಂಬರ್ನ ಹಾಕುವಾಗ ಏನ್ ಮಾಡ್ತೀರಿ, ಕಾಪಿ ಮಾಡಿ ಪೇಸ್ಟ್ ಮಾಡ್ತೀರಿ. ಕಾಪಿ ಮಾಡಿ ಪೇಸ್ಟ್ ಮಾಡೋದ್ರಿಂದ ಮುಖ್ಯವಾಗಿ ಒಂದೊಂದ್ ಸಾರಿ ಕರೆಕ್ಟ್ ಬರತ್ರಿ, ಒಂದೊಂದ್ ಸಾರಿ ಕರೆಕ್ಟ್ ಬರಲ್ಲ. ಯಾಕಪ್ಪ ಅಂದ್ರೆ ಹೇಳ್ತಂದ್ರೆ, ಇಲ್ಲಿ ನೀವೇನ್ ಮಾಡಿರ್ತೀರಿ, ಫೋಟೋದಾಗ ಇರುತ್ತೆ ಆಲ್ರೆಡಿ ನಿಮ್ ಕಡೆ ಇರುತ್ತೆ, ಅದನ್ನ ಫೋಟೋ ಹೊಡ್ಕೊಂಡು ಡೈರೆಕ್ಟ್ ಆಗಿ ಏನ್ ಮಾಡ್ತೀರಿ, ಕ್ಲಿಕ್ ಮಾಡ್ಕೊಂಡು ತಕೊಂಡ್ಬಿಡ್ತೀರಿ. ಅವಾಗ ಏನಾಗತ್ತಂದ್ರ ಅಲ್ಲಿ 0 ಅದಾವ್ರಿ, ಒಬ್ಬೊಬ್ರದ್ದು ಓ ಕೂಡ ಇರ್ತಾವ್ರಿ. ಓ ಇದ್ದಲ್ಲಿ 0 ಬಂದಿರ್ತೈತಿ, 0 ಇದ್ದಲ್ಲಿ ಓ ಬಂದಿರ್ತೈತ್ರಿ. ಈ ರೀತಿ ಮಿಸ್ ಆಗಿ ಕೂಡ ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ರಿ. ಅಪ್ಲಿಕೇಶನ್ ನಂಬರ್ ಅಥವಾ ಎನ್ವೈರ್ಮೆಂಟ್ ನಂಬರ್ನ ಹಾಕುವಾಗ ಏನಿದೆಯಲ್ಲ, ಆದಷ್ಟು ಎಲ್ಲರೂ ಕೂಡ ಕೈಲಿಂತ ಬರೀಲದು. ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಹಾಕಿರಿ, ಸ್ಮಾಲ್ ಇದ್ರೆ ಸ್ಮಾಲ್ ಅಕ್ಷರನ ಸರಿಯಾಗಿ ಅಲ್ಲಿ ಹಾಕಿದ್ರೆ ಮಾತ್ರ ನಿಮ್ದು ಅಲ್ಲಿ ನಿಮ್ದು ಏನಿದೆ ಹಾಲ್ ಟಿಕೆಟ್ ಬರತ್ರಿ. ತಿಳಿತಲ್ಲ.
ಇನ್ನ ಅದೇ ರೀತಿ ಅಭ್ಯರ್ಥಿ ಹೆಸರು ಅಭ್ಯರ್ಥಿ ಹೆಸರು ಏನಿದೆಯಲ್ಲ ಫಸ್ಟ್ 4 ನಂಬರ್ ಮಾತ್ರ ಹಾಕ್ಬೇಕ್ರಿ. ಫಸ್ಟ್ 4 ನಂಬರ್ ಯಾವಪ್ಪ ಅಂದ್ರ ಒಂದೇದ್ರಿ ನಿಮ್ ಫಸ್ಟ್ ಏನಿಂದ ಇವ್ರು ನೋಡ್ರಿ ಹೆಸರ ಬಿಂದು ಅಂತ ಐತಿ ತಿಳ್ಕೊರಿ. ಈಗ BDN ಧನುಷ್ ಅಂತ ಹಾಕ್ಯಾರ, ಇವ್ರದ್ದು ಧನುಷ್ ಅಂತ ತಗೋರಿ. ಇಲ್ಲಿ ಬಿಂದು ಅಂತ ಐತಿ ಅಂದ್ರ BND ರೀ. ಈ ರೀತಿ ಫಸ್ಟ್ 4 ಅಕ್ಷರ ಮಾತ್ರ ಹಾಕ್ಬೇಕ್ರಿ. ಒಬ್ಬೊಬ್ರು ನೋಡ್ರಿ ಇವ್ರು BN ಧನುಷ್ ಅಂತ ಐತಲ್ಲ ಸ್ಟಾರ್ಟಿಂಗ್ 4 ಅಕ್ಷರ ಹಾಕ್ಬೇಕ್ರಿ. BNDH ಅಷ್ಟ ಹಾಕ್ಬೇಕ್ರಿ. ಇವ್ರು ಸ್ಪೇಸ್ ಕೊಡಂಗಿಲ್ರಿ. ಸ್ಪೇಸ್ ಇದ್ರು ಕೂಡ ಸ್ಪೇಸ್ ಅನ್ನ ಕೊಡಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಏನಾದ್ರು ಓಪನ್ ಆಗಿಲ್ಲಪ್ಪ ಅಂದ್ರ ಧನುಷ್ ಅಂತ ಹೆಸರು ಐತಲ್ಲ ಅಲ್ಲಿ ತರ ಆದ್ರೂ ಕೂಡ ಹಾಕೋಬೇಕ್ರಿ. ಫಸ್ಟೇ 4 ಅಕ್ಷರ ಅಷ್ಟ ಹಾಕ್ಬೇಕ್ರಿ. ಉಳಿದಿದ್ದೆಲ್ಲ ನಿಮ್ದು ಪೂರ್ತಿ ನೇಮ್ ಹಾಕುವ ಅವಶ್ಯಕತೆ ಇಲ್ರಿ. ಅದನ್ನು ಕೂಡ ನೀವು ಸ್ಮಾಲ್ ಲೆಟರ್ ಅಲ್ರಿ ಬಿಗ್ ಲೆಟರ್ ದಾಗ ಹಾಕ್ಬೇಕ್ರಿ. ಕ್ಯಾಪಿಟಲ್ ಲೆಟರ್ಸ್ ದಾಗ ಹಾಕ್ಬೇಕ್ರಿ. ಅಂದಾಗ ಮಾತ್ರ ಓಪನ್ ಆಗತ್ತ. ಇದರಿಂದ ಸಾಕಷ್ಟು ಅಭ್ಯರ್ಥಿಗಳದ್ದು ತಪ್ಪಾಗ್ಯಾವ್ರಿ. ಇದರಿಂದ ಆಗಿ ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ರಿ. ಇನ್ನೊಂದ್ಸಾರಿ ಬೇಕಾದ್ರೆ ಹಾಕಿ ನೋಡ್ಕೊರಿ. ಯಾಕಂದ್ರೆ ಅಪ್ಲಿಕೇಶನ್ ನಂಬರ್ ಬಾಳ ಜನ ತಪ್ಪ ಹಾಕೊಂಡ್ಬಿಟ್ರಿ. ಅಪ್ಲಿಕೇಶನ್ ನಂಬರ್ ಏನ್ ಮಾಡ್ರಿ ನಿಮ್ದು ಕಾಪಿ ಪೇಸ್ಟ್ ಮಾಡಿರಲ್ಲ ಅಲ್ಲಿ ಓ ಇರ್ತಂದ್ರ 0 ಬಂದತ್ರಿ, 0 ಇದ್ದಲ್ಲಿ ಓ ಬಂದತಿ. ಈ ರೀತಿ ಪ್ರಾಬ್ಲಮ್ ಆಗಿ ನಿಮ್ದು ಸಾಕಷ್ಟು ಅಭ್ಯರ್ಥಿಗಳದು ಇದೇನಿದೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ರಿ. ಇನ್ನ ಇದಾದ ನಂತರ ಸಾಕಷ್ಟು ಅಭ್ಯರ್ಥಿಗಳು ಕೇಳಿ ನಮ್ದು ಫೋಟೋ ಬಂದಿಲ್ರಿ. ನಾವ್ ಏನ್ ಮಾಡ್ಬೇಕ್ರಿ? ನಿಮ್ದು ಫೋಟೋ ಬರಕ್ಕೆ ಮುಖ್ಯ ಕಾರಣ ಬರದೇ ಇರಕ್ ಮುಖ್ಯ ಕಾರಣ ನೀವು ಅಪ್ಲಿಕೇಶನ್ ನ ಫೋನ್ ಹಾಕೊಂಡ್ರಿ. ಅಪ್ಲಿಕೇಶನ್ ಕರೆಕ್ಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ದು ಫೋಟೋ ಬಂದಿರಂಗಿಲ್ರಿ. ಫೋಟೋ ಬಂದಿಲ್ಲ ಅಂದ್ರ ಏನ್ ಮಾಡ್ಬೇಕ್ರಿ? ಫೋಟೋ ಬಂದಿಲ್ಲ ಅಂದ್ರ ನೀವು ಎಕ್ಸಾಮ್ ಹೋಗುವಾಗ ಏನ್ ಮಾಡ್ರಿ ಒಂದ್ 4 ಫೋಟೋ ಪಾಸ್ಪೋರ್ಟ್ ಸೈಜ್ ಅಳತಿ ಫೋಟೋ ತಗೊಂಡ್ ಹೋಗ್ರಿ. ಮತ್ತ ಅದೇ ರೀತಿ ಆಧಾರ್ ಕಾರ್ಡ್ ಕೂಡ ತಗೊಂಡ್ ಹೋಗಿರ್ತಾರ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರ ಒಳಗೆ ಎಕ್ಸಾಮ್ ಹಾಲಿಗೆ ಎಂಟ್ರಿ ಮಾಡ್ತಾರೆ. ಐತಲ್ಲ ಇದ ನಿಮ್ದು ಪ್ರಾಬ್ಲಮ್ ಆಗಿತ್ತಲ್ಲ. ಈ ರೀತಿ ಈಗ ನಾ ಹೇಳಿದೆಲ್ಲ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ಕೊಂಡ ಹಾಕೋರಿ. ಮುಖ್ಯವಾಗಿ ನಿಮ್ದು ಎನ್ವೈರನ್ಮೆಂಟ್ ನಂಬರ್ ನ ಹಾಕುವಾಗ ಅದ ಮುಂದೆ ಏನೈತ್ರಿ KEAR ಮುಂದ C ಐತ್ರಿ. C ಅಂತ ಹಾಕಿ ಅಲ್ರಿ. ನನಗೆ ಸ್ಕ್ರೀನ್ ಶಾಟ್ ಕಳ್ಸಿರಿ. ಒಂದಿಷ್ಟು ಜನ C ಅಂತ ಬಂದಿರ್ತದ್ರಿ, ಅದನ್ನ ಹಾಕಿ ಅಲ್ರಿ. ಅದನ್ನು ಕೂಡ ಅದ ಪ್ರಾಬ್ಲಮ್ ಆಗಿ ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ರಿ. ಈಗ ನಾ ಏನೇನ್ ಹೇಳಿಲ್ಲ ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿ ಹಾಕ್ರಿ. 100% ನಿಮ್ದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗತ್ರಿ. ಸ್ನೇಹಿತರೆ ಅಷ್ಟು ಮೀರಿ ಆಗ್ಲಿಲ್ಲಪ್ಪ ಅಂದ್ರ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಾವು ಅದಕ್ಕೆ ಸಂಬಂಧಿಸಿದಂತೆ ಸೊಲ್ಯೂಷನ್ ಮತ್ತೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.